ಹಾಯ್ ಆಲ್, ನಾನು ನೋಡಿ ಇಲ್ಲಿ ಊರಿಂದ ಎಳ್ಳಿಕಾಯಿ ತೊಗೊಬಂದಿದ್ದೆ. ಸೊ ಅದರಿಂದ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಅಂದ್ಕೊಂಡೆ. ಸೊ ಒಂದೇ ಒಂದು ಎಳ್ಳಿಕಾಯಿ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಹುಳಿ ಇರುತ್ತೆ, ಸಖತ್ತಾಗಿ ಆಗುತ್ತೆ ಚಿತ್ರಾನ್ನ ಟೇಸ್ಟಿಯಾಗಿ. ನನ್ನ ಮಗಳಿಗೆ ಲಂಚ್ ಬಾಕ್ಸ್ ನಾನಿವತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡಿದೆ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ನನಗಂತೂ ಚಿತ್ರಾನ್ನಕ್ಕೆ ಸ್ವಲ್ಪ ಹಿಂಗೆಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅಷ್ಟು ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ. ಆಮೇಲೆ ನೋಡಿ ನಾನಿಲ್ಲಿ ಕಡಲೆಕಾಯಿ ಬೀಜನೂ ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಕಡಲೆಕಾಯಿ ಬೀಜ ಅಂದರೆ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಕೂಡ ಊರಿಂದನೇ ತೊಗೊಬಂದಿದ್ದೆ. ಸೊ ಫ್ರೆಶ್ ಆಗಿರೋ ಕರಿಬೇವು ಹಾಕಿದ್ರೆ ಅದು ಟೇಸ್ಟೇ ಒಂಥರ ಘಮ ಮತ್ತು ಟೇಸ್ಟ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ದಪ್ಪದಾಗಿರೋ 2 ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನನಗೆ ಈ ಥರ ಈರುಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ತುಂಬ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡ್ರೆ ಆ ಟೇಸ್ಟೇ ಒಂಥರ ಅನಿಸುತ್ತೆ. ಅದಕ್ಕೆ ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊತೀನಿ. ಆಮೇಲೆ ನೋಡಿ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ. ಆಮೇಲೆ ಇದಕ್ಕೊಂದು ಸ್ಪೂನು ಸಾಲ್ಟು. ಸೊ ಸಾಲ್ಟ್ ಕೂಡ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಮತ್ತು ಸಪ್ಪೆ ಆದರೆ ಅನ್ನ ಕಲಿಸ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ನಾನು ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ತುರಿದು ಆವಾಗಲೇ ಹಾಕಿದ್ರೆ ತೆಂಗಿನಕಾಯಿ ಚಿತ್ರಾನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಗ್ರೀನಿಶಾಗಿ ಕಾಣಲಿ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಚಿತ್ರಾನ್ನಕ್ಕೆ ಲಾಸ್ಟಲ್ಲಿ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಏನಪ್ಪ ಎಲ್ಲ ಮಾಡೋ ಥರನೇ ಮಾಡ್ತಿದ್ದಾಳೆ, ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದ್ಕೋಬೇಡಿ. ಸೊ ನನಗೆ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ನಾವು ಚಿಕ್ಕವ್ರು ಇರಬೇಕಾದ್ರೆಲ್ಲ ಈ ಥರ ಚಿತ್ರಾನ್ನ ಮಾಡಿದ್ರೆ ಎಷ್ಟೊಂದು ಊಟ ತಿಂತಾಯಿದ್ದೆ ಗೊತ್ತಾ ನಾನು. ಬಟ್ ಇವಾಗ ಅಷ್ಟು ಇಷ್ಟ ಆಗೋಲ್ಲ. ಆಮೇಲೆ ನೋಡಿ ಇದು ತುಂಬ ಬೀಜನೇ ಇತ್ತು, ಬಲ್ತಿತ್ತು ಅನಿಸುತ್ತೆ. ಬಟ್ ಒಂದು ಸ್ವಲ್ಪ ರಸ ಹಾಕಿದ್ರೆ ಸಾಕು, ತುಂಬ ಹುಳಿ ಅನಿಸುತ್ತೆ. ನಮ್ಮ ಮರದ್ದು ಎಳ್ಳಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ಇದರಲ್ಲಿ ಉಪ್ಪಿನಕಾಯಿ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಡೈಲಿ ಒಂದೊಂದು ಜ್ಯೂಸ್ ಮಾಡಿಕೊಂಡು ಮತ್ತು ಈ ಥರ ಚಿತ್ರಾನ್ನ ಮಾಡೋಕ್ಕೆ ಯೂಸ್ ಮಾಡಿಕೊಂಡೆ. ಯಾಕಂದರೆ ಬಲ್ತ್ಬಿಟ್ಟಿತ್ತು ಎಳ್ಳಿಕಾಯಿ ತುಂಬಾ. ಮತ್ತು ಇದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತಾರೆ. ಸೊ ಯಾರೆಲ್ಲ ಎಳ್ಳಿಕಾಯಿ ಇರುತ್ತೆ ಅವರು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಪಿತ್ತ ಉಳಿಯುತ್ತೆ ನೋಡಿ. ಆಮೇಲೆ ನಾನು ಲಾಸ್ಟಲ್ಲಿ ಇಲ್ಲಿ ರಸನೂ ಕೂಡ ಬಿಟ್ಟೆ ಎಳ್ಳಿಕಾಯ್ದು. ಆಮೇಲೆ ಈ ಥರ ಆಫ್ ಮಾಡಿಬಿಟ್ಟು ಕಲಸಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು.